My precious friend. ನನ್ನ ಅಮೂಲ್ಯ ಸ್ನೇಹಿತನೇ, God wants to bless you. ದೇವರು ನಿನ್ನನ್ನು ಆಶೀರ್ವಾದ ಮಾಡುವುದಕ್ಕೆ ಬಯಸುತ್ತಾರೆ. It is His heart to bless you and see you prosper in this world. ಈ ಲೋಕದಲ್ಲಿ ನೀನು ಅಭಿವೃದ್ಧಿ ಹೊಂದುವುದನ್ನು ನೋಡಿ ನಿನ್ನನ್ನು ಆಶೀರ್ವಾದ ಮಾಡಬೇಕೆನ್ನುವುದೇ ಆತನ ಹೃದಯವಾಗಿದೆ. In Proverbs 10:22, the Bible says, ಜ್ಞಾನೋಕ್ತಿಗಳು 10:22ರಲ್ಲಿ ಸತ್ಯವೇದವು ಹೇಳುತ್ತದೆ, the blessing of the Lord, it maketh rich. ದೇವರ ಆಶೀರ್ವಾದವು ಸಂಪತ್ತನ್ನು ಉಂಟು ಮಾಡುವುದು, And the Lord adds no sorrow to it. ಮತ್ತು ಅದರೊಂದಿಗೆ ಯಾವ ದುಃಖವನ್ನು ಆತನು ಸೇರಿಸುವುದಿಲ್ಲ. Just like we have sugar-free Coke, God has sorrow-free riches for you. ನಮ್ಮಲ್ಲಿರುವ ಸಕ್ಕರೆ ಮುಕ್ತ ಕೋಕ್ನಂತೆ ನಾವು ನಮ್ಮ ಸಂಪತ್ತು ಅದು ದುಃಖ ಮುಕ್ತವಾಗಿರುವಂತೆ ಮಾಡುತ್ತಾನೆ. How? ಹೇಗೆ? By His blessing. ತನ್ನ ಆಶೀರ್ವಾದಗಳ ಮೂಲಕವಾಗಿ. Yes, when He led the lakhs of people to the promised land from Egypt. ಐಗುಪ್ತ ದೇಶದಿಂದ ವಾಗ್ದಾನದ ದೇಶಕ್ಕೆ ಲಕ್ಷಾಂತರ ಜನರನ್ನು ಆತನು ನಡೆಸಿದಾಗ The Lord told Moses, ಕರ್ತನು ಮೋಸೆಗೆ ಹೇಳಿದನು, Moses, ಮೋಸೆ, I want your brother Aaron, the chief priest, the high priest, to bless the people in my name. ನನ್ನ ಹೆಸರಿನಲ್ಲಿ ನಿನ್ನ ಸಹೋದರನಾದ ಮಹಾಯಾಜಕನು ನನ್ನ ಹೆಸರಿನಲ್ಲಿ ಜನರನ್ನು ಆಶೀರ್ವದಿಸಬೇಕು. When he blesses them in the name of the Lord, I will surely bless them. ಕರ್ತನ ಹೆಸರಿನಲ್ಲಿ ಅವನು ಆಶೀರ್ವದಿಸುವಾಗ ಖಂಡಿತವಾಗಿಯೂ ನಾನು ಆಶೀರ್ವಾದ ಮಾಡುವೆನು. In Numbers 6:24-26. ಅರಣ್ಯಕಾಂಡ 6:24ರಿಂದ 26ರವರೆಗೆ ನೋಡುತ್ತೇವೆ. God even wrote the blessing which he had to pronounce upon the people. ಜನರ ಮೇಲೆ ಅದನ್ನು ಹೇಗೆ ಉಚ್ಚರಿಸಬೇಕೆನ್ನುವುದಕ್ಕೆ ದೇವರೇ ಅದನ್ನು ಬರೆದನು. It starts like ಅದು this. ಈ ರೀತಿಯಾಗಿ ಪ್ರಾರಂಭಿಸುತ್ತದೆ. The Lord bless you ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ and keep you ಮತ್ತು ಕಾಪಾಡಲಿ, and keep you blessed. ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಲಿ, Always blessed. ಯಾವಾಗಲೂ ಆಶೀರ್ವಾದ. That's the heart of God. ಅದುವೇ ದೇವರ ಹೃದಯವಾಗಿದೆ. The Lord make His face to shine upon you ದೇವರು ತನ್ನ ಮುಖವನ್ನು ನಿಮ್ಮ ಮೇಲೆ ಪ್ರಕಾಶಿಸುವಂತೆ ಮಾಡುತ್ತಾನೆ and be gracious to you. ಮತ್ತು ನಿಮಗೆ ಶಾಂತಿ ಅನುಗ್ರಹಿಸುತ್ತಾನೆ. The Lord lift up His countenance upon ದೇವರೇ you ನಿಮ್ಮ ಮೇಲೆ ಪ್ರಸನ್ನ ಮುಖದಿಂದ ನೋಡುವನು, and grant you ಆತನೇ peace. ನಿಮಗೆ ಕೃಪೆ ತೋರಿಸುವನು. That is the heart of God. ಅದುವೇ ದೇವರ ಹೃದಯವಾಗಿದೆ. He says, my children should be blessed. ನನ್ನ ಮಕ್ಕಳು ಹೌದು ಆಶೀರ್ವಾದ ಹೊಂದಬೇಕು. Yes, today you are under the love of Jesus, and so you can surely know God wants you to be blessed. ಇಂದು ನೀವು ಯೇಸುವಿನ ಪ್ರೀತಿಯಲ್ಲಿ ಇರುವಾಗ ಖಂಡಿತವಾಗಿಯೂ ದೇವರು ನೀವು ಆಶೀರ್ವಾದ ಹೊಂದಬೇಕೆಂದು ಬಯಸುತ್ತಾನೆ. And when He blesses, ಆತನು ನಮ್ಮನ್ನು ಆಶೀರ್ವಾದ ಮಾಡುವಾಗ He gives you sorrow-free riches. ಅದು ವ್ಯಸನ ಮುಕ್ತವನಾಗಿ ನಿಮಗೆ ಕೊಡುತ್ತಾನೆ, Sorrow-free riches. ದುಃಖ ಮುಕ್ತವಾದ ಸಂಪತ್ತು. Today it's coming upon you in the name of Jesus. ಇಂದೇ ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ಅದು ಬರುತ್ತಿದೆ. All right. ಎಲ್ಲವೂ ಸರಿ. When does this blessing of God come? ದೇವರ ಆಶೀರ್ವಾದ ಯಾವಾಗ ಬರುತ್ತದೆ? Let us talk about Abraham. ಅಬ್ರಹಾಮನ ಕುರಿತಾಗಿ ನಾವು ಮಾತನಾಡೋಣ. In Genesis 12 and verse 2, ಆದಿಕಾಂಡ 12 ವಾಕ್ಯ. the Lord says to Abraham, ಕರ್ತನು ಅಬ್ರಹಾಮನಿಗೆ ಹೇಳುತ್ತಾನೆ, Abraham, ಅಬ್ರಹಾಂ, I will bless you, ನಾನೇ ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ, and you will be a blessing. ನೀನು ಆಶೀರ್ವಾದ ನಿಧಿಯಾಗುವಿ. Whoever blesses you will be blessed. ನಿನಗೆ ಆಶೀರ್ವಾದ ಮಾಡುವವರು ಆಶೀರ್ವಾದ ಹೊಂದುತ್ತಾರೆ, Whoever curses you will be cursed. ನಿನಗೆ ಶಾಪ ಕೊಡುವವರು ಶಾಪಕ್ಕೆ ಒಳಗಾಗುತ್ತಾರೆ. And again in 17 and verse 2 of Genesis, ಮತ್ತೆ ಆದಿಕಾಂಡ 17:2 ನೋಡುವಾಗ, it says, with blessing I will bless you. ನಾನೇ ನಿನ್ನನ್ನು ಆಶೀರ್ವದಿಸುತ್ತೇನೆ, I will take blessing and I will bless you. ನಾನು ಆಶೀರ್ವಾದ ತೆಗೆದುಕೊಂಡು ಆಶೀರ್ವಾದ ಮಾಡುತ್ತೇನೆ. And in 2 Samuel 7:29, 2 ಸಮುವೇಲ 7:29 David says, with your blessing bless the house of your servant. ಇಲ್ಲಿ ದಾವೀದನು ಹೇಳುತ್ತಾನೆ, ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು. Take your blessing, Lord, and bless the house of your servant. ನಿನ್ನ ಆಶೀರ್ವಾದದೊಂದಿಗೆ ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು ಎಂದು ಹೇಳುತ್ತಾನೆ. Why God blessed Abraham? ಯಾಕೆ ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದರು? Because he obeyed God. ಯಾಕೆಂದ್ರೆ ಆತನು ದೇವರಿಗೆ ವಿಧೇಯನಾದನು. He left everything and followed God. ಎಲ್ಲವನ್ನು ಬಿಟ್ಟು ದೇವರನ್ನೇ ಹಿಂಬಾಲಿಸಿದನು. When God called him, ದೇವರು ಅವನನ್ನು ಕರೆದಾಗ he surrendered himself, and his wife Sarah surrendered herself to God to become his children.
ದೇವರ ಮಕ್ಕಳಾಗುವುದಕ್ಕಾಗಿ ತನ್ನಂತಾನೆ ಸಮರ್ಪಿಸಿಕೊಂಡನು. ಅವನ ಪತ್ನಿ ಸಾರಳು ಸಮರ್ಪಿಸಿಕೊಂಡಳು. Isaiah 51 and verse 2. ಯೆಶಾಯ 51 2ನೇ ವಾಕ್ಯದಲ್ಲಿ The scripture says, ವಾಕ್ಯವು ಹೇಳುತ್ತದೆ, when God called Abraham, he was alone. ದೇವರು ಅಬ್ರಹಾಮನನ್ನು ಕರೆದಾಗ ಅವನು ಒಬ್ಬನೇ ಇದ್ದನು. He did not follow God because of his father, his mother, or his friends. ತಂದೆ ತಾಯಿ ಅಥವಾ ಸ್ನೇಹಿತರಿಂದಾಗಿ ಆತನು ದೇವರನ್ನು ಹಿಂಬಾಲಿಸಲಿಲ್ಲ. He took a decision himself to follow God. ತನ್ನಂತಾನೇ ದೇವರಿಗೆ ಹಿಂಬಾಲಿಸುವುದಕ್ಕಾಗಿ ನಿರ್ಣಯಿಸಿಕೊಂಡನು. Today, you have to take a decision ಇಂದು ನೀನು ನಿರ್ಣಯಿಸಿಕೊಳ್ಳಬೇಕು to follow Jesus. ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ. Don't look at what others would say. ಬೇರೆಯವರು ಏನು ಹೇಳುತ್ತಾರೆ ಎಂದು ನೋಡಬೇಡಿರಿ. You step forward ನೀವು ಮುಂದೆ ಹೋಗಿರಿ. and say, Jesus, ಯೇಸುವೇ, I confess you as my Lord, ನನ್ನ ಕರ್ತನೆಂದು ನಾನೇ ನಿನಗೆ ಅರಿಕೆ ಮಾಡುತ್ತೇನೆ. my God, ನನ್ನ ದೇವರೆಂದು, my Savior. ನನ್ನ ರಕ್ಷಕನೆಂದು I surrender my life to you. ನನ್ನ ಜೀವಿತ ನಿನಗೆ ಒಪ್ಪಿಸಿಕೊಡುತ್ತೇನೆ. I will follow you. ನಾನೇ ನಿನ್ನನ್ನು ಹಿಂಬಾಲಿಸುತ್ತೇನೆ. I give up all the pleasures of sin ಪಾಪದ ಎಲ್ಲ ಭೋಗಗಳನ್ನು ಬಿಟ್ಟು ಬಿಡುತ್ತೇನೆ. and I will follow you to be righteous, holy and loving towards you. ನಿನ್ನ ಕಡೆಗೆ ನೀತಿವಂತನಾಗಿ ಪವಿತ್ರನಾಗಿ ಇರುವುದಕ್ಕಾಗಿ ನಿನ್ನನ್ನೇ ಹಿಂಬಾಲಿಸುತ್ತೇನೆ. Take a decision today ಇಂದೇ ತೀರ್ಮಾನ ತೆಗೆದುಕೊಳ್ಳಿರಿ. to follow Jesus. ಯೇಸುವನ್ನೇ ಹಿಂಬಾಲಿಸಿರಿ. Abraham left everything and followed God. ಅಬ್ರಹಾಮನು ಎಲ್ಲವನ್ನು ಬಿಟ್ಟು ದೇವರನ್ನೇ ಹಿಂಬಾಲಿಸಿದನು. And God said, I will bless you. ದೇವರು ಹೇಳುತ್ತಾರೆ, ನಾನೇ ನಿನ್ನನ್ನು ಆಶೀರ್ವದಿಸುತ್ತೇನೆ. And through you, all the people of the earth shall be blessed. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರು ಆಶೀರ್ವಾದ ಹೊಂದುವರು. I will make you into a great nation. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. And the Bible says, ಸತ್ಯವೇದವು ಹೇಳುತ್ತದೆ, the Lord called him, ದೇವರು ಅವನನ್ನು ಕರೆದನು, the Lord blessed him, ಅವನನ್ನು ಆಶೀರ್ವದಿಸಿದನು, and the Lord increased or multiplied him. ದೇವರು ಆತನನ್ನು ಹೆಚ್ಚಿಸಿದನು ಎಂದು ನೋಡುತ್ತೇವೆ. He was the richest man amongst all tribes. ಎಲ್ಲ ಜನಾಂಗಗಳಲ್ಲಿ ಬಹಳ ಐಶ್ವರ್ಯವಂತನಾಗಿದ್ದನು. He came as a lone person, but God made him into a nation. ಒಬ್ಬಂಟಿಗನಾಗಿ ಅವನೇ ಬಂದನು, ಆದರೆ ದೇವರು ದೊಡ್ಡ ಜನಾಂಗವಾಗುವಂತೆ ಮಾಡಿದನು. Today the land of Israel, the country of Israel stands because of Abraham. ಅಬ್ರಹಾಮನಿಂದಾಗಿ ಇಂದು ಇಸ್ರಾಯೇಲ್ ದೇಶ ಅದು ನಿಂತುಕೊಂಡಿದೆ. The whole nation of Israel has been formed from Abraham and his wife Sarah. ಅಬ್ರಹಾಂ ಅವನ ಪತ್ನಿ ಸಾರಳ ಮೂಲಕವಾಗಿ ಇಡೀ ಇಸ್ರಾಯೇಲ್ ದೇಶ God ಸ್ಥಾಪನೆಯಾಗಿದೆ. will multiply you ದೇವರು ನಿಮ್ಮನ್ನು ಹೆಚ್ಚಿಸುತ್ತಾನೆ. by blessing you and giving you sorrow-free riches. ನಿಮ್ಮನ್ನು ಆಶೀರ್ವಾದ ಮಾಡುವುದರ ಮೂಲಕ ಮತ್ತು ವ್ಯಸನ ಮುಕ್ತ ಸಂಪತ್ತು When you ಕೊಡುವುದರ ಮೂಲಕ obey his call and follow him. ನೀವು ಆತನ ಕರೆಗೆ ಕಿವಿಗೊಟ್ಟು ಆತನನ್ನು ಹಿಂಬಾಲಿಸುವಾಗ. When I finished my MBA, ನನ್ನ MBA ನಾನು ಮುಗಿಸಿದಾಗ the Lord said, continue to do your PhD. ನಿನ್ನ PhD ಮುಂದುವರಿಸು ಎಂದು ಕರ್ತನು I ಹೇಳಿದನು. completed my PhD and received the degree in advertising and marketing at the age of 26. ಜಾಹೀರಾತು ನಿರ್ವಹಣೆಯಲ್ಲಿ ಆ ಪದವಿಯನ್ನು ನಾನು 26ನೇ ವಯಸ್ಸಿನಲ್ಲಿಯೇ ಸ್ವೀಕಾರ ಮಾಡಿಕೊಂಡೆನು. The vice chancellor of Anna University said, Paul, we don't have PhDs in management anywhere in this region. You're the first, come and join our university. ನಮ್ಮ ಕಾಲೇಜಿನ ಉಪಕುಲಪತಿಗಳು ಹೇಳಿದರು, ಪೌಲ್, ನಮ್ಮ ಪ್ರದೇಶದಲ್ಲಿ ಈ ವಿಷಯ ವ್ಯವಸ್ಥೆಯ ಕುರಿತಾಗಿ PhD ಯಾರೂ ಪಡೆದುಕೊಂಡಿಲ್ಲ, ನೀನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಸೇರಿಕೋ ಎಂದು ಹೇಳಿದರು. It was a tempting offer, ಅದು ಶೋಧನೆಯ ಒಂದು ಸಮಯವಾಗಿತ್ತು. but I said, ನಾನು ಹೇಳಿದ್ದೆ, Jesus has called me to do his ministry full time. ಪೂರ್ಣ ಕಾಲದಲ್ಲಿ ಸೇವೆ ಮಾಡುವುದಕ್ಕಾಗಿ ಯೇಸು ನನ್ನನ್ನು I told ಕರೆದಿದ್ದಾರೆ. my dad, ನನ್ನ ತಂದೆಗೆ I'm ಹೇಳಿದೆ, not going into the secular profession. ನಾನು ಲೋಕದ ಹುದ್ದೆಯಲ್ಲಿ ಹೋಗುವುದಿಲ್ಲ, I'm leaving everything and I'm following Jesus. ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸುತ್ತಿದ್ದೇನೆ. Today God has enabled me to build a university. ಇಂದು ವಿಶ್ವವಿದ್ಯಾಲಯ ಕಟ್ಟುವುದಕ್ಕಾಗಿ ದೇವರು ನನಗೆ ಸಹಾಯ The ಮಾಡಿದ್ದಾರೆ. University Karunya, which the Lord appeared to my father and asked him to build. ನನ್ನ ತಂದೆಗೆ ದೇವರು ಪ್ರತ್ಯಕ್ಷನಾಗಿ ವಿಶ್ವವಿದ್ಯಾಲಯ ಕಾರುಣ್ಯ ಕಟ್ಟುವುದಕ್ಕೆ ಹೇಳಿದರು. But God enabled me to lead the whole team to build it into a university. ಇಡೀ ತಂಡವನ್ನು ಮುನ್ನಡೆಸಿ ಆ ವಿಶ್ವವಿದ್ಯಾಲಯ ಕಟ್ಟುವುದಕ್ಕೆ ದೇವರು ನನಗೆ ಸಹಾಯ ಮಾಡಿದರು. Today as the chancellor, I give the degrees to thousands of young people at Karunya. ಇಂದು ಕುಲಪತಿಯಾಗಿ ಸಾವಿರಾರು ಕಾರುಣ್ಯದ ವಿದ್ಯಾರ್ಥಿಗಳಿಗೆ ನಾನು ಪದವಿಗಳನ್ನು And ಕೊಡುತ್ತೇನೆ. God enabled me to sit with the Prime Minister, the Education Minister, Finance Minister
in the top education council for 6 years in the government of India. 6 ವರ್ಷಗಳ ಕಾಲ ಭಾರತ ಸರ್ಕಾರದಲ್ಲಿ ದೊಡ್ಡ ಶಿಕ್ಷಣ ಸಮಿತಿಯಲ್ಲಿ ಪ್ರಧಾನಮಂತ್ರಿ, ಶಿಕ್ಷಣ ಮಂತ್ರಿ, ಹಣಕಾಸು ಮಂತ್ರಿಯೊಂದಿಗೆ ಕೂತುಕೊಂಡು ಕೆಲಸ ಮಾಡುವಂತೆ ಸಹಾಯ ಮಾಡಿದರು. God increased me ದೇವರು ಹೆಚ್ಚಿಸಿದನು when I chose to follow him. ನಾನು ಆತನನ್ನು ಹಿಂಬಾಲಿಸುವುದಕ್ಕಾಗಿ In the secular realm as well as in the spiritual realm, God has blessed me with his spiritual riches. ಲೋಕದ ಕ್ಷೇತ್ರದಲ್ಲಿಯೂ ಆತ್ಮಿಕವಾದ ಕ್ಷೇತ್ರದಲ್ಲಿಯೂ ಆತ್ಮಿಕವಾದ ಐಶ್ವರ್ಯದಿಂದ ದೇವರು ನನ್ನನ್ನು ಆಶೀರ್ವದಿಸಿದರು. Yes, if God has called you in a job, in a profession, continue to do it. ಹೌದು, ದೇವರು ನಿಮ್ಮನ್ನು ಒಂದು ಹುದ್ದೆಗೆ ಕರೆದಿರುವುದಾದರೆ ನಿರಂತರವಾಗಿ ಅದನ್ನು ಮಾಡಿರಿ. Obey Jesus. ಯೇಸುವಿಗೆ ವಿಧೇಯರಾಗಿರಿ. Spiritually also obey him. ಆತ್ಮಿಕವಾಗಿ ಆತನಿಗೆ ವಿಧೇಯರಾಗಿರಿ. God will increase you in the world. ಈ ಲೋಕದಲ್ಲಿ ದೇವರು ನಿಮ್ಮನ್ನು ಹೆಚ್ಚಿಸುವನು. You will be a blessing to the kingdom of God and you will birth a nation in righteousness. ದೇವರ ರಾಜ್ಯಕ್ಕೆ ನೀವು ಆಶೀರ್ವಾದವಾಗಿರುವಿರಿ ಮತ್ತು ಒಂದು ಜನಾಂಗವನ್ನು ಉಂಟು ಮಾಡುವಿರಿ. Today graciously millions of people have enjoyed the love of Jesus through the ministry he has given us. ದೇವರು ನಮಗೆ ಕೊಟ್ಟ ಸೇವೆಯ ಮೂಲಕವಾಗಿ ಇಂದು ಲಕ್ಷಾಂತರ ಜನರು ಯೇಸುವಿನ ಪ್ರೀತಿಯನ್ನು ಅನುಭವಿಸುತ್ತಿದ್ದಾರೆ. And secondly, ಎರಡನೇದಾಗಿ, when does the Lord bless us? ಯಾವಾಗ ದೇವರು ಆಶೀರ್ವಾದ ಮಾಡುತ್ತಾರೆ? Yes, when does this blessing of the Lord which brings sorrow-free riches come to us? ಯಾವಾಗ ಈ ದೇವರ ಆಶೀರ್ವಾದ ದುಃಖ ಮುಕ್ತವಾದ ಐಶ್ವರ್ಯ ಅಥವಾ ಸಂಪತ್ತನ್ನು ಕೊಡುತ್ತದೆ? Genesis 26:12-14. ಆದಿಕಾಂಡ 26:12-14 Abraham's son Isaac ಅಬ್ರಹಾಮನ ಮಗನಾದ ಇಸಾಕನು received this blessing. ಈ ಆಶೀರ್ವಾದ ಹೊಂದಿಕೊಂಡನು. What did he do? ಆತನೇನು He ಮಾಡಿದನು? sowed in the land where there was famine, ಬರಗಾಲದ ಸಮಯದಲ್ಲಿ ತನ್ನ ಭೂಮಿಯಲ್ಲಿ ಬಿತ್ತಿದನು. obeying God. ದೇವರಿಗೆ ವಿಧೇಯನಾದನು. And God blessed him. ದೇವರು ಅವನನ್ನು ಆಶೀರ್ವದಿಸಿದನು. God blessed Isaac for obeying him and sowing in faith. ನಂಬಿಕೆಯಲ್ಲಿ ಬಿತ್ತಿದ್ದಕ್ಕಾಗಿ, ಆತನಿಗೆ ವಿಧೇಯನಾಗಿರುವುದಕ್ಕಾಗಿ ದೇವರು ಅವನನ್ನು ಆಶೀರ್ವದಿಸಿದನು. And in the same year, ಅದೇ I ವರ್ಷದಲ್ಲಿ love that. ಅದನ್ನು God ಪ್ರೀತಿಸಿದನು. didn't allow him to wait for a long time. ಬಹಳ ಹೊತ್ತಿನವರೆಗೆ ಕಾಯುವುದಕ್ಕೆ ದೇವರು In the ಹೇಳಿಲ್ಲ. same year when he sowed obeying God, ಅದೇ ವರ್ಷದಲ್ಲಿ ದೇವರಿಗೆ ವಿಧೇಯನಾಗಿ ಅವನು ಬಿತ್ತಿದಾಗ God gave him 100 times return. ದೇವರು ಅವನಿಗೆ 100ರಷ್ಟು ಬೆಳೆಯನ್ನು ಕೊಟ್ಟನು. 100 times. 100ರಷ್ಟು ಬೆಳೆ. And the scripture says ಸತ್ಯವೇದವು he ಹೇಳುತ್ತದೆ, began to prosper, ಅವನು ಅಭಿವೃದ್ಧಿಯಾದನು, continued to prosper, ನಿರಂತರವಾಗಿ ಏಳಿಗೆಯಾದನು, became very prosperous, ಬಹಳ ಐಶ್ವರ್ಯವಂತನಾದನು. and he had possessions of flocks, ಅವನಿಗೆ ಕುರಿಗಳ ಒಂದು ದೊಡ್ಡ ಸಂಪತ್ತಿತ್ತು, possessions of herds, ದನಗಳ ಸಂಪತ್ತಿತ್ತು, and great number of servants, ಬಹಳ ಜನರು ಸೇವಕರು ಇದ್ದರು. and he became very rich. ಅವನು ಬಹಳ ಐಶ್ವರ್ಯವಂತನಾದನು. The worldly riches. ಲೋಕದ ಐಶ್ವರ್ಯ, God wants you to have worldly riches, ಲೋಕದ ಐಶ್ವರ್ಯ ಹೊಂದಬೇಕೆಂದು ದೇವರು ಬಯಸುತ್ತಾನೆ. sorrow-free riches. ದುಃಖವಿಲ್ಲದ ಐಶ್ವರ್ಯ. When the king of the land saw him prosper, he was jealous. ಆ ಭೂಮಿಯ ರಾಜನು ಅವನು ಐಶ್ವರ್ಯವಂತನಾಗಿರೋದು ನೋಡಿ He came and closed his water wells. ಅವನು ಅವನ ನೀರಿನ ಬಾವಿಗಳನ್ನು His ಮುಚ್ಚಿದನು. shepherds went and fought with the shepherds of Isaac. ಅವನ ಕುರುಬರು ಇಸಾಕನ ಕುರುಬರೊಂದಿಗೆ ಹೋಗಿ ಜಗಳವಾಡಿದರು. But ಆದರೆ God kept on blessing Isaac. ದೇವರು ಇಸಾಕನನ್ನು ನಿರಂತರವಾಗಿ ಆಶೀರ್ವಾದ ಮಾಡುತ್ತಾನೆ. Finally the king came and bowed before him ಕೊನೆಯದಾಗಿ ಆ ರಾಜನು ಬಂದು ಇವನ ಮುಂದೆ ಬಾಗಿದನು and made a pact with him. ಮತ್ತು ಒಂದು ಮಾತಾಡಿಕೊಂಡರು. He said, Isaac, you should not destroy me, the king. ರಾಜನಾದ ನನಗೆ ಇಸಾಕನೇ, ನೀನು ನಾಶ ಮಾಡಬಾರದು ಎಂದು ಹೇಳುತ್ತಾನೆ. Please make a covenant with me. ನನ್ನೊಂದಿಗೆ ಒಡಂಬಡಿಕೆ ಮಾಡಿ. What a great God we have. ಓ, ಎಂತ ದೊಡ್ಡ ದೇವರು ನಮಗೆ. God blesses his children ದೇವರು ತನ್ನ ಮಕ್ಕಳನ್ನು when ಆಶೀರ್ವದಿಸುತ್ತಾನೆ. they obey and sow. ಅವರು ವಿಧೇಯರಾಗಿ ಬಿತ್ತುವಾಗ. Even today you can sow into the kingdom of God ಇಂದು ನೀವು ಕೂಡ ದೇವರ ರಾಜ್ಯದಲ್ಲಿ ಬಿತ್ತಬಹುದು. through your offering ನಿಮ್ಮ ಕಾಣಿಕೆಯ ಮೂಲಕ and by praying for others. ಬೇರೆಯವರಿಗೆ ಪ್ರಾರ್ಥನೆ ಮಾಡುವುದರ ಮೂಲಕ. Yes, in Malachi 3 verse 10 and 11, ಮಲಾಕಿ 3:10-11 ವಾಕ್ಯದಲ್ಲಿ Lord said, ಕರ್ತನು when ಹೇಳುತ್ತಾನೆ, you bring your tithes and your offering ನೀವು ನಿಮ್ಮ ದಶಮಾಂಶ ಮತ್ತು ಕಾಣಿಕೆಗಳನ್ನು ತರುವಾಗ to the work of the Lord,
ಕರ್ತನ to ಕೆಲಸಕ್ಕಾಗಿ build the house of God. That's the souls of people. ದೇವರ ಮನೆಗೆ ಅದನ್ನು ತೆಗೆದುಕೊಂಡು ಬರುವಾಗ, As you give it to the ministry, ಸೇವೆಗಾಗಿ ನೀವು ಕೊಡುವಾಗ, to bring others into the kingdom of God, ಬೇರೆಯವರಿಗೆ ದೇವರ ರಾಜ್ಯದಲ್ಲಿ ನೀವು ತರುವಾಗ, God says, I'll open the windows of heaven, the storehouse of heaven, and pour down the riches upon you, and you will not be able to hold them. ದೇವರು ಹೇಳುತ್ತಾರೆ, ನಿಮಗೋಸ್ಕರ ಪರಲೋಕದ ಬಾಗಿಲನ್ನು ತೆರೆದು ನಿಮಗೆ ಹಿಡಿಯಲಾರದಷ್ಟು ಸುವರಗಳನ್ನು, ಆಶೀರ್ವಾದಗಳನ್ನು ಸುರಿಸುವೆನು ಎಂದು ಹೇಳುತ್ತಾನೆ. It will happen to you. ಅದು ನಿಮಗಾಗಿ ನಡೆಯುತ್ತದೆ. What is a tithe? What does God say when He says, bring your tithes and your offerings? ನಿಮ್ಮ ದಶಮಾಂಶ ಕಾಣಿಕೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿದಾಗ ಏನಾಗುತ್ತದೆ? It is 1/10 of your earning. ನಿಮ್ಮ ಆದಾಯದ 10ನೇ ಒಂದು ಪಾಲು. Yes, 1/10 of whatever you earn every month. ಪ್ರತಿ ತಿಂಗಳು 10ರಲ್ಲೊಂದು As ಪಾಲು. you give it to God's ministry, God says, I will open the windows of heaven, pour down the blessing from heaven which you cannot hold. ದೇವರ ಸೇವೆಗೆ ನೀವು ಕೊಡುವಾಗ ದೇವರು ಹೇಳುತ್ತಾರೆ, ಪರಲೋಕದ ದ್ವಾರಗಳನ್ನು ತೆರೆದು ನಿಮಗೆ ಹಿಡಿಯಲಾರದಷ್ಟು ನಾನು ಆಶೀರ್ವಾದಗಳನ್ನು ಸುರಿಸುವೆನು. The money in your hands will multiply. ನಿಮ್ಮ ಕೈಯಲ್ಲಿರುವ ಹಣವು ಹೆಚ್ಚಿಸಲ್ಪಡುವುದು. Yes, He will keep you from unnecessary expenses. ಹೌದು, ಆತನು ಅನಾವಶ್ಯಕ ಖರ್ಚುಗಳಿಂದ ನಿಮ್ಮನ್ನು ತಪ್ಪಿಸುವನು. Miraculously, at the end of the month, you will see all the bills paid and yet money remaining. ಅದ್ಭುತಕರವಾಗಿ ತಿಂಗಳ ಅಂತ್ಯದಲ್ಲಿ ಪಾವತಿಸಬೇಕಾದ ಎಲ್ಲವನ್ನು ಪಾವತಿಸಿ ಕೊನೆಗೂ ನಿಮ್ಮ ಹತ್ತಿರ ಹಣ ಉಳಿಯುವುದು. Miraculously, your house built. ಅದ್ಭುತಕರವಾಗಿ ನಿಮ್ಮ ಮನೆ ಕಟ್ಟಲ್ಪಡುವುದು. Miraculously, peace in the family. ಅದ್ಭುತಕರವಾಗಿ ಶಾಂತಿ ನಿಮ್ಮ ಮನೆಯಲ್ಲಿ ಇರುವುದು. Children blessed. ಮಕ್ಕಳು ಆಶೀರ್ವಾದ ಹೊಂದುವರು. Wife blessed. ಪತ್ನಿ ಆಶೀರ್ವಾದ ಹೊಂದುವರು. Husband and wife full of peace. ಪತಿ ಪತ್ನಿಯ ನಡುವೆ ಸಮಾಧಾನವಿರುವುದು. Yes, as we give 1/10 of our earnings every month for God's ministry, as we sow it into God's kingdom, God says, I'll make you greatly prosperous and have sorrow-free riches. ಪ್ರತಿ ತಿಂಗಳು ದೇವರ ಸೇವೆಗಾಗಿ 10ರಲ್ಲೊಂದು ಪಾಲು ಕೊಟ್ಟು ದೇವರ ರಾಜ್ಯದಲ್ಲಿ ನಾವು ಬಿತ್ತುವಾಗ ದೇವರು ಬಹಳವಾಗಿ ನಮ್ಮನ್ನು ಉನ್ನತಿಪಡಿಸಿ ಅಭಿವೃದ್ಧಿಪಡಿಸುವನು. Let us be faithful in sowing into the kingdom of God so that others can know Jesus and the poor can be comforted and people can be delivered from the oppression of the devil. ನಾವು ದೇವರ ರಾಜ್ಯದಲ್ಲಿ ಬಿತ್ತುವುದರಲ್ಲಿ ನಂಬಿಗಸ್ತರಾಗಿರೋಣ. ಅದರ ಮೂಲಕ ಬೇರೆಯವರು ದೇವರ ಕಡೆಗೆ ಬರುವುದಕ್ಕಾಗಿ, ಬಡವರನ್ನು ನೋಡಿಕೊಳ್ಳುವುದಕ್ಕಾಗಿ ಸಹಾಯವಾಗುವುದು. That's how you can multiply. ಆ ರೀತಿಯಾಗಿ ನೀವು ಹೆಚ್ಚಾಗಬಹುದು. The offering that you give, ನೀವು ಕೊಡುವ ಕಾಣಿಕೆಯು God receives, ದೇವರು ಅದನ್ನು ಸ್ವೀಕರಿಸುತ್ತಾನೆ, blesses, ಆಶೀರ್ವದಿಸುತ್ತಾನೆ, multiplies. ಹೆಚ್ಚಿಸುತ್ತಾನೆ. How many millions are blessed through Jesus' cause? ಎಷ್ಟೋ ಲಕ್ಷಾಂತರ ಜನರು ಈ ಸೇವೆಯ ಮೂಲಕ ಆಶೀರ್ವಾದ ಹೊಂದಿದ್ದಾರೆ. We offer all the services free for the people. ಜನರಿಗೋಸ್ಕರ ಎಲ್ಲ ಸೇವೆಗಳು ಮುಕ್ತವಾಗಿ ನಾವು ಕೊಡುತ್ತೇವೆ. God will take all the blessings He has given those millions of people and put it upon you. ಆ ಲಕ್ಷಾಂತರ ಜನರು ಹೊಂದಿಕೊಂಡಂತಹ ಆಶೀರ್ವಾದಗಳು ದೇವರು ತೆಗೆದುಕೊಂಡು ನಿಮ್ಮ ಮೇಲೆ ಕೂಡ ಇಡುತ್ತಾನೆ. And you will multiply. ನೀವು ಹೆಚ್ಚಿಸಲ್ಪಡುವಿರಿ. That's how the multiplication comes. ಆ ರೀತಿಯಾಗಿ ಹೆಚ್ಚಿಸಲ್ಪಡುವಿಕೆ ಬರುತ್ತದೆ. Yes, it is the blessings which God produces through your offering which comes back to you multiple fold. ನಿಮ್ಮ ಕಾಣಿಕೆಯ ಮೂಲಕ ಜನರಿಗೆ ಉಂಟಾದ ಆಶೀರ್ವಾದಗಳು ಅವು ದೊಡ್ಡ ರೀತಿಯಲ್ಲಿ ನಿಮಗೆ ಹಿಂತಿರುಗಿ ಬರುತ್ತವೆ. I read about Steve Jobs, the founder of Apple. ಆಪಲ್ ಕಂಪನಿಯ ಸಂಸ್ಥಾಪಕರಾದ ಸ್ಟೀವ್ ಜಾಬ್ ಕುರಿತಾಗಿ ನಾನು ಓದಿದ್ದೇನೆ. He died at the age of 56. 56ನೇ ವಯಸ್ಸಿನಲ್ಲಿ ತೀರಿಕೊಂಡರು. He was a billionaire when he died. ಅವರು ತೀರಿ ಹೋದಾಗ ಅವರು ಬಿಲಿಯನರಿ ಆಗಿದ್ದರು. But he died of pancreatic cancer. ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಇಂದ ಸತ್ತು ಹೋದರು. These were his last words on his sick bed. ಈ ಮಾತುಗಳು ಅವರ ಮರಣದ ಹಾಸಿಗೆಯಲ್ಲಿರುವ ಕೊನೆಯ ಮಾತುಗಳಾಗಿವೆ. I have reached the pinnacle of success in the business world. ವ್ಯವಹಾರಿಕ ಜಗತ್ತಿನಲ್ಲಿ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ನಾನು ಸಾಧಿಸಿದ್ದೇನೆ. In the eyes of others, ಬೇರೆಯವರ ದೃಷ್ಟಿಯಲ್ಲಿ my life is an epitome of success. ನನ್ನ ಜೀವಿತ ಒಂದು ದೊಡ್ಡ ಯಶಸ್ಸಾಗಿದೆ. However, ಏನೇ ಆದರೂ aside from my work, ನನ್ನ ಕೆಲಸವನ್ನು ಬಿಟ್ಟು I have little joy or I have no joy. ಅಥವಾ ನನಗೆ ಬಹಳ ಕಡಿಮೆ ಆನಂದವಿದೆ ಅಥವಾ ಆನಂದವೇ ಇಲ್ಲ. Finally, in the end, ಕೊನೆಯದಾಗಿ ಅಂತ್ಯದಲ್ಲಿ wealth is only a fact of life that I am accustomed to. ಸಂಪತ್ತು ಎನ್ನುವುದು ಜೀವಿತದ ಒಂದು ವಾಸ್ತವಾಂಶವಾಗಿದೆ ಅಷ್ಟೇ. And he went on saying,
ಆ ರೀತಿ ಹೇಳುತ್ತಲೇ ಹೋದರು. At this moment, lying on the sick bed and recalling my whole life, ಈ ಸಮಯದಲ್ಲಿ ರೋಗದ ಮಂಚದಲ್ಲಿ ಇದ್ದುಕೊಂಡು ನನ್ನ ಜೀವಿತವನ್ನು ನಾನು ಲೆಕ್ಕ ಹಾಕುತ್ತಿದ್ದೇನೆ. I realized that all the recognition, all the wealth that I took so much pride in have paled and become meaningless in the face of the impending death. ಬರುವಂಥ ಮರಣದ ಸಮಯದಲ್ಲಿ ನಾನು ಹೊಂದಿಕೊಂಡಂತಹ ಆ ಐಶ್ವರ್ಯ ಅಥವಾ ಆ ಸಂಪತ್ತು ಎಲ್ಲವೂ ಅದು ವ್ಯರ್ಥವಾಗಿದೆ. My riches are meaningless. ನನ್ನ ಶ್ರೀಮಂತಿಕೆ ವ್ಯರ್ಥವಾದದ್ದು. My fame is meaningless. ನನ್ನ ಪ್ರಸಿದ್ಧಿ ಅದು ವ್ಯರ್ಥವಾದದ್ದು. My position is meaningless. ನನ್ನ ಸ್ಥಾನಮಾನ ವ್ಯರ್ಥವಾದದ್ದು. My accomplishments are meaningless. ನನ್ನ ಸಾಧನೆಗಳು ವ್ಯರ್ಥವಾದದ್ದು. I am going to die. ನಾನು ಸಾಯುತ್ತಿದ್ದೇನೆ. I am going to die. ನಾನು ಸಾಯುತ್ತೇನೆ. That was his end. ಅದುವೇ ಅವರ ಕೊನೆಯಾಗಿತ್ತು. My friend. ನನ್ನ ಸ್ನೇಹಿತನೇ. But you need not die like that. ಆ ರೀತಿಯಾಗಿ ನೀನು ಸಾಯುವುದು ಅವಶ್ಯವಿಲ್ಲ. You can be rich by bringing millions into the kingdom of God as God's child. ದೇವರ ಮಕ್ಕಳಾಗಿ ಲಕ್ಷಾಂತರ ಜನರನ್ನು ದೇವರ ರಾಜ್ಯದೊಳಗೆ ತರುವ ರೀತಿಯಲ್ಲಿ ನೀವು ಐಶ್ವರ್ಯವಂತರಾಗಬಹುದು. That's true riches. ಅದುವೇ ನಿಜವಾದ ಸಂಪತ್ತು. May God give you that grace. ಆ ಕೃಪೆ ದೇವರು ನಿಮಗೆ ಕೊಡಲಿ. As Isaac sowed, ಇಸಾಕನು ಬಿತ್ತಿದಂತೆ, as Abraham sowed, ಅಬ್ರಹಾಮನು ನಡೆದಂತೆ let us do it. ನಾವು ಮಾಡೋಣ. Let's sow our life, our future into the hands of Jesus. ನಮ್ಮ ಜೀವಿತ, ನಮ್ಮ ಭವಿಷ್ಯ ಯೇಸುವಿನ ಹಸ್ತಗಳಲ್ಲಿ ಬಿತ್ತೋಣ. Let's sow 1/10 of our earnings every month into the hands of Jesus for millions of people to be blessed. ಲಕ್ಷಾಂತರ ಜನರು ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮ ಪ್ರತಿ ತಿಂಗಳಿನ ಆದಾಯದಲ್ಲಿ 10% ಪಾಲು ಯೇಸುವಿನ ಹಸ್ತದಲ್ಲಿ ಒಪ್ಪಿಸಿಕೊಡಿರಿ. Supporting the expenses of the ministry of God. ದೇವರ ಸೇವೆಯ ಖರ್ಚು ವೆಚ್ಚಗಳಿಗಾಗಿ ಸಹಾಯ ಮಾಡುವುದರ ಮೂಲಕ God will give you sorrow-free riches. ದೇವರು ದುಃಖವಿಲ್ಲದ ಸಂಪತ್ತನ್ನು ನಿಮಗೆ ಕೊಡುವನು. You will be a blessing to millions. ನೀವು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿರುವಿರಿ. And through your offering, you will bring millions into the kingdom of God. ನಿಮ್ಮ ಕಾಣಿಕೆಯ ಮೂಲಕ ಲಕ್ಷಾಂತರ ಜನರನ್ನು ದೇವರ ರಾಜ್ಯದೊಳಗೆ ತರುವಿರಿ. How much riches God would have written in your name. ನಿಮ್ಮ ಹೆಸರಿನಲ್ಲಿ ಎಷ್ಟೋ ಸಂಪತ್ತು ದೇವರು ಬರೆದಿಟ್ಟನಲ್ಲವೇ? Enjoy. ಅದನ್ನು ಆನಂದಿಸಿರಿ. Enjoy. ಆನಂದಿಸಿರಿ. May this grace come upon you and your family today. ಇಂದೇ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮೇಲೆ ಆಶೀರ್ವಾದ ಇಳಿದು ಬರಲಿ. The blessing of the Lord. ಕರ್ತನ ಆಶೀರ್ವಾದಗಳು May it come upon your soul. ನಿಮ್ಮ ಆತ್ಮದ ಮೇಲೆ ಇಳಿದು ಬರಲಿ. Come upon your finances. ನಿಮ್ಮ ಆರ್ಥಿಕತೆಯ ಮೇಲೆ ಇಳಿದು ಬರಲಿ. Come upon your health. ನಿಮ್ಮ ಆರೋಗ್ಯದ ಮೇಲೆ ಇಳಿದು ಬರಲಿ. Come upon your family. ನಿಮ್ಮ ಕುಟುಂಬದ ಮೇಲೆ ಬರಲಿ. In the name of Jesus. ಯೇಸುವಿನ ನಾಮದಲ್ಲಿ. As you surrender to Him. ಆತನಿಗೆ ಒಪ್ಪಿಸಿಕೊಡುವಾಗ. As you surrender your wealth and put it into His hand. ನಿಮ್ಮ ಸಂಪತ್ತು ಆತನಿಗೆ ಒಪ್ಪಿಸಿಕೊಟ್ಟು ಆತನ ಹಸ್ತದಲ್ಲಿ ಕೊಡುವಾಗ. Giving it to God's ministry. ದೇವರ ಸೇವೆಗಾಗಿ ಕೊಡುವಾಗ. May you have sorrow-free riches in Jesus' name. ಯೇಸುವಿನ ನಾಮದಲ್ಲಿ ದುಃಖವಿಲ್ಲದ ಸಂಪತ್ತನ್ನು ಹೊಂದಿಕೊಳ್ಳಿರಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ನನ್ನ ಹೆಸರು ರಬೀನಾ, ನನ್ನ ಯಜಮಾನ್ ಹೆಸರು ಸುಧೀರ್. ನನಗೆ 2 ಮಕ್ಕಳಿದ್ದಾರೆ. ಮೊದಲನೇದಾಗಿ ತಂದೆಯಾದ ದೇವರಿಗೆ ನಾನು ಸ್ತೋತ್ರ ಹೇಳುತ್ತೇನೆ. ಯಾಕಂದರೆ ನನ್ನ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ದೇವರು ನನಗೆ ಮಾಡಿದ್ದಾರೆ. ನನಗೆ ಮ್ಯಾರೇಜ್ ಆಗಿ 15 ಇಯರ್ಸ್ ಆಗಿದೆ. 13 ವರ್ಷ ತನಕ ನಮಗೆ ಮನೆ ಇದ್ದಿಲ್ಲ. ನಾವು ರೆಂಟ್ ಹೌಸ್ನಲ್ಲೇ ಭಾಳ ಸಫರ್ ಆಗಿದ್ದೆವು. 4 ಮನೆ ಚೇಂಜ್ ಮಾಡಿದೆವು. ರೆಂಟ್ ಮನೆಯಲ್ಲಿ ಭಾಳ ಅಂದರೆ ಭಾಳ ದುಃಖದಿಂದ ನಾವು ಇದ್ದಿದ್ದೆವು. 1 ವರ್ಷ 2 ವರ್ಷ ಆಗಿದ ತಕ್ಷಣ ಮನೆ ಖಾಲಿ ಮಾಡಬೇಕಾಯ್ತಿತ್ತು. ಎಲ್ಲೂ ಇರಬೇಕು. ಓನರ್ ಸರಿಯಾಗಿದ್ದರೂ ನೀರಿನ ಪ್ರಾಬ್ಲಮ್ ಇರ್ತಿತ್ತು. ನೀರಿಂದಾಗಲಿ ಏನೇ ಕಷ್ಟ ಇರ್ತಿತ್ತು. ಎಲ್ಲಿ ಓನರ್ ಸರಿಯಾಗಿ ಇರ್ತಿದ್ದಿಲ್ಲ. 12 ಇಯರ್ಸ್ನಲ್ಲಿ ನಾವು ರೆಂಟ್ ಮನೆ ಇದ್ದಾಗ ರೆಂಟ್ ಓನರ್ಸು ಟಾರ್ಚರ್ಸ್ ಕೊಡ್ತಿದ್ದರು. ಒಂದೊಂದು ಸರಿ ಖಾಲಿ ಮಾಡಿ ಅಂತ ಹೇಳ್ತಿದ್ರು. ಒಂದೊಂದು ಸರಿ ನಾವು ರೆಂಟ್ ಮನೆ ಇದ್ದಾಗ ಮತ್ತು ಸಡನ್ನಾಗಿ ಅವರು ನಮ್ಮ ಮನೆ ಚೇಂಜ್ ಮಾಡಿರಿ ಅಂತ ಹೇಳಿದಾಗ ನಮಗೆ ದುಃಖ ಆಯ್ತಿತ್ತು. ಈ ದೇವರೇ ಮತ್ತು ಈ ಮನೆ ಬಿಟ್ಟು ಮತ್ತೊಂದು ಮನೆಗೆ ಎಲ್ಲಿ ಹೋಗೋಣ ಅಂತ ಅನ್ನಿಸ್ತಿತ್ತು. ಸ್ವಲ್ಪ ಮನೆಯಲ್ಲಿ ನೀರಿನ ಪ್ರಾಬ್ಲಮ್ ಇರ್ತಿತ್ತು. ಹಾಗಾಗಿ ಭಾಳ ಪ್ರಾಬ್ಲಮ್ ಫೇಸ್ ಮಾಡಿದೆವು. ಆವಾಗ ಅನ್ನಿಸ್ತಿತ್ತು, ದೇವರೇ ಒಂದು ಸ್ವಂತ ಮನೆ ಇದ್ದರೆ ಇಷ್ಟು ಕಷ್ಟ ನಮಗಿರ್ತಿದ್ದಿಲ್ಲಲ್ಲ. ಎಲ್ಲರಿಗೂ ಮನೆ ಎಂತೆಂಥವ್ರಿಗೋ ಮನೆ ಕೊಟ್ಟಿರಿ, ಎಂತೆಂಥವ್ರಿಗೋ ಮನೆಗಳವ, ನಮಗಿದ್ದಿಲ್ಲ ಅಂತ ನನಗೆ ಅನ್ನಿಸ್ತಿತ್ತು. ಅದಕ್ಕಾಗಿ ಒಂದೊಂದು ಸಮಯ ಭಾಳ ಕಷ್ಟ. ಮನೆಗೆ ನಮ್ಮ ಮಿಸ್ಸಸ್ನು ಅಂತಿರು, ಭಾಳಷ್ಟು ಕಷ್ಟ ಆಗುತ್ತೆ. ಎಲ್ಲರೂ ಮನೆ ತೊಗೊಳ್ತಾರೆ, ಮನೆ ಕಟ್ಲತ್ತಾರೆ, ನೀವು ಯಾವಾಗ ಕಟ್ತೀರಿ.
ಯಾವನ ಟೈಮ್ ಬರ್ತದೆ ಒಂದು ದಿವಸ ಒಂದು ಟೈಮ್ ಬರ್ತದೆ ಅಂತ ಹೇಳಿದ್ವಿ. ನಮಗೆ ದೇವರೇ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ರೀತಿಯಿಂದ ನಮಗೆ ಎಲ್ಲ ಸಿಕ್ಕ್ಯದ. ಬಟ್ ನಮಗೆ ಮನೆ ಇದ್ದಿಲ್ಲ. ನನಗೆ ಒಂದೇ ಪ್ರೇಯರ್ ರಿಕ್ವೆಸ್ಟ್ ಇತ್ತು, ದೇವರೇ ನನಗೆ ಮನೆ ಬೇಕು, ನನಗೆ ಸ್ವಂತ ಮನೆ ಬೇಕಂತ. ಎಲ್ಲಿ ಹೋದ್ರೇನು, ಎಲ್ಲಿ ಪ್ರೇಯರ್ ಮೀಟಿಂಗ್ ಹೋದ್ರೇನು ನನಗೆ ಒಂದೇ ಪ್ರೇಯರ್ ರಿಕ್ವೆಸ್ಟ್ ಮಾಡ್ತಿದ್ದ, ದೇವರೇ ನನಗೊಂದು ಸ್ವಂತ ಮನೆ ಬೇಕು, ಸ್ವಂತ ಮನೆ ಬೇಕಂತ. ಅದರಿಂದ ನನ್ನ ಫ್ರೆಂಡ್ಸು ಎಲ್ಲರೂ ಜನರು ಕೇಳ್ತಿದ್ರು, ಇನ್ನೂ ನೀವು ಮನೆ ಕಟ್ಟಿದ್ದಿಲ್ಲ, ಇನ್ನೂ ನೀವು ಮನೆ ತೊಗೊಂಡಿಲ್ಲ, ಯಾಕೆ ನಿಮಗೆ ಮನೆ ಇಲ್ಲ, ಸ್ವಂತ ಮನೆ ಇಲ್ಲ ಅಂತ ಭಾಳ ಕೇಳ್ತಿದ್ರು. ಆ ಥರ ಕೇಳಿದವಾಗ ನನಗೆ ಭಾಳ ದುಃಖ ಅನಿಸ್ತಿತ್ತು. ಮತ್ತು ನಾನು ಪ್ರೇಯರ್ ಮಾಡಿದಾಗ ಭಾಳ ಅಳ್ತಾ ಪ್ರೇಯರ್ ಮಾಡ್ತಿದ್ದೆ, ದೇವರೇ ಯಾಕೆ ನನಗೆ ಮನೆ ಕೊಟ್ಟಿಲ್ಲ, ನನಗೆ ತಪ್ಪೇನು ಮಾಡಿ, ನನ್ನ ತಪ್ಪೇನದ, ನನಗೆ ಮನೆ ಬೇಕು ದೇವರೇ, ನನಗೆ ಮನೆ ಬೇಕಂತ ಭಾಳ ಸರಿ ಹತ್ಕೋತ ಪ್ರೇಯರ್ ಮಾಡಿದ. ಆವಾಗ ಒಂದಿನ ಪ್ರವಲ್ ದಿನಕರ ಪ್ರೇಯರ್ TV ಚಾನಲ್ನಲ್ಲಿ ಪ್ರೇಯರ್ ಕೇಳ್ತಾ ಇದ್ದೀನಿ. ಕೇಳ್ತಿದ್ದಾಗ ಅವರು, ಸಹೋದರಿ ಅಳಬಾಡ್ರಿ, ನಿಮ್ಮ ಕಡೆಯಿಂದ ಮನೆ ಸಿದ್ಧವಾಗಿದೆ, ನಿಮಗೆ ಇದೇ ವರ್ಷನಲ್ಲಿ ಮನೆ ಸಿಗುತ್ತೆ ಅಂತ ಅವರು ಪ್ರೇಯರ್ ಮಾಡಿದ್ದಾರೆ. Master, ಯಜಮಾನನೇ, thank you for blessing everyone who is watching this ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ somebody who needs a house, give them a house today. ಯಾರಿಗೆ ಮನೆ ಬೇಕಾಗಿದೆಯೋ ಅವರಿಗೆ ಮನೆಯನ್ನು ದಯಪಾಲಿಸು. Lord, stand with that person. ಆ ವ್ಯಕ್ತಿಯೊಂದಿಗೆ ನೀನು ನಿಲ್ಲು. Stand with that dear sister ಆ ಪ್ರಿಯ ಸಹೋದರಿಯೊಂದಿಗೆ ನಿಲ್ಲು and give them a house today. ಮತ್ತು ಅವರಿಗೆ ಒಂದು ಮನೆಯನ್ನು ನೀಡು. They should not lose it, Lord. ಅವರು ಅದನ್ನು ಕಳೆದುಕೊಳ್ಳಕೂಡದು. Let her live in that. ಆಕೆ ಅದರಲ್ಲಿ ವಾಸಿಸಲಿ. Let her live in that. ಆಕೆ ಅದರಲ್ಲಿ ವಾಸಿಸಲಿ. ಆವಾಗ ಅದು ನಿಜವಾಗಿ ನನಗೋಸ್ಕರ ಅವರು ಪ್ರೇಯರ್ ಮಾಡಿದಾರಂತ ನಾನು ತಿಳ್ಕೊಂಡಿದ್ದೀನಿ. ಆವತ್ತಿನಿಂದ ನಾನು ನಿಜವಾಗಿ ಪ್ರೇಯರ್ ನನಗೋಸ್ಕರ ನನಗೆ ಹೆಂಗಾದ್ರೂ ಮನೆ ಸಿಗುತ್ತೆ ಅಂತ ಒಂದು ನಂಬಿಕೆ ನನಗೆ ಬಂದಿತ್ತು. ದೇವರ ಸ್ತೋತ್ರ, ಅದೇ ವರ್ಷನಲ್ಲಿ ನಾನು ಮನೆ ತಗೊಂಡಿನಿ. ನನಗೆ ಪ್ಲಾಟ್ ಬೇಕಾಗಿತ್ತು. ಪ್ಲಾಟ್ ಅಲ್ಲಿ ಪ್ಲಾಟ್ ನೋಡ್ತೀನಿ ಸರ್. ಪ್ಲಾಟ್ ನೋಡಿದ ತಕ್ಷಣ ಒಬ್ಬರು ಫ್ರೆಂಡ್ ಅಂದರು, ಪ್ಲಾಟ್ ಇಲ್ಲ, ಒಂದು ಮನಿನೇ ಮಾರೋದ ನೋಡಿ, ಮನೆ ತೊಗೋತೀರಿ. ನಾನು ಮನೆ ತೊಗೊಂಡು ನಂತರ ಅಷ್ಟು ದುಡ್ಡು ಇದ್ದಿಲ್ಲ ಸರ್. ನಾವು ಒಮ್ಮೆ 30 ಲಕ್ಷ ದುಡ್ಡು ಬೇಕಾಗಿತ್ತು, ದುಡ್ಡು ಇದ್ದಿಲ್ಲ. ಹೆಂಗೆ ಮಾಡಬೇಕು ನನಗೆ ನನ್ನ ಮಿಸಸ್ ಪ್ರೇಯರ್ ನೋಡೋದು ಒಂದು ಸಲ ಪ್ಲಾಟ್ ಯಾಕೆ ಮನೆ ನೋಡೋದು, ಮನೆ ನೋಡಿದೆ. 2017ನಲ್ಲಿ ನಾನು ಸ್ವಂತ ಮನೆ ನನ್ನ ಹೆಸರಿನಲ್ಲಿ ತಗೊಂಡಿನಿ. ಮತ್ತು ಅವರು ಬೀದರ್ನಲ್ಲಿ ಬಂದಿದ್ದಾರೆ. ಅಕ್ಟೋಬರ್ 13, 14, 2017ನಲ್ಲಿ ಬಂದಾಗ ಅವ್ರಿಗೆ ಮೀಟಾಗಿ ನಾನು ಇದು ಒಂದು ವಿಷಯ ಹೇಳಿದ್ದೇನೆ, ನಿಮ್ಮ ಪ್ರೇಯರ್ ಮುಖಾಂತರ ನನಗೆ ಮನೆ ಸಿಕ್ಕಿತ್ತು ಸರ್ ಅಂತಂದು ನನ್ನ ಮನೆ ಫೋಟೋಸ್ ಎಲ್ಲ ತೋರಿಸಿನಿ. ಅವರು ತುಂಬ ಖುಷಿಯಾಗಿ ನನ್ನ ಮೇಲೆ ಕೈ ಇಟ್ಟು, ನಮ್ಮ ಫ್ಯಾಮಿಲಿ ಮೇಲೆ ಕೈ ಇಟ್ಟು ಎಲ್ಲ ಪ್ರೇಯರ್ ಮಾಡಿದ್ದಾರೆ. ಅವ್ರ ಪ್ರೇಯರ್ ಆಗಿನ ತಕ್ಷಣ ಮತ್ತು ನೆಕ್ಸ್ಟು 2 ಮಂತ್ಸಿಗೆ ನನ್ನ ಹೆಸರು ಮೇಲೆ ಮನೆ ರಿಜಿಸ್ಟ್ರೇಷನ್ ಆಗಿತ್ತು. 12 ವರ್ಷದಿಂದ ನನಗೆ ಯಾವ ಥರ ಮನೆ ಇದ್ದಿಲ್ಲ, ಎಷ್ಟು ಸಫರ್ ಆಗೀನಿ. ಈಗ ನೋಡ್ರಿ, ನಾನು ಸ್ವಂತ ಮನೆಯಲ್ಲಿ ನಾನು ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀನಿ. ದೇವರು ನಮಗೊಂದು ಮನೆ ಮಾತ್ರನೇ ಇಲ್ಲ, ನಮಗೊಂದು ಸ್ವಂತ ಕಾರನ್ನು ಕೊಟ್ಟು ನಮಗೆ ದೇವರು ಆಶೀರ್ವದಿಸ್ತಾರೆ. ದೇವರು ನನಗೆ ಮನೆ ಮಾತ್ರನೂ ಕೊಟ್ಟು ಆಶೀರ್ವದಿಸಿಲ್ಲ, ಕಾರನ್ನು ಕೊಟ್ಟು ಆಶೀರ್ವದಿಸ್ತಾರೆ. ಅದೇ ಥರ ನನ್ನ ಬ್ಯೂಟಿ ಪಾರ್ಲರ್ನು ಅಷ್ಟು ಚೆನ್ನಾಗಿ ನಡೀತಿದ್ದಿಲ್ಲ. ಈಗ ನನ್ನ ಬಿಸ್ನೆಸ್ನು ಭಾಳ ಚೆನ್ನಾಗಿ ನಡಿಲತ್ತದ. ಅದಕ್ಕೋಸ್ಕರ ದೇವರಿಗೆ ಕೋಟಿ ಸ್ತೋತ್ರ. ಪಾಲ್ ದಿನಕರ್ ಅವ್ರ ಬ್ರದರ್ ಅವರಿಗೆ ನನ್ನ ಕುಟುಂಬ ಪರವಾಗಿ ನನ್ನ ವತಿಯಿಂದ ವಂದನೆ ಹೇಳುತ್ತೇನೆ. ಈ ಸಾಕ್ಷಿಯ ಹಾಗೆ ಅನೇಕರು ತಮ್ಮ ಜೀವನದಲ್ಲಿ ದೇವರ ಪ್ರೀತಿ ಹಾಗೂ ಸ್ಪರ್ಶದ ಅನುಭವ ಹೊಂದಿದ್ದಾರೆ. ನೀವು ಈ ಸೇವೆಯಲ್ಲಿ ಭಾಗಿಯಾಗಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ವೆಬ್ಸೈಟ್ www.jesuscalls.org ಅನ್ನು ಉಪಯೋಗಿಸಿರಿ. ಇಲ್ಲವೇ ಹೆಚ್ಚಿನ ಮಾಹಿತಿಗಾಗಿ 04423456677 ಕರೆ ಮಾಡಿ.